Hi guys, welcome back to my YouTube channel. ನಮ್ಮನೆ ಪಕ್ಕದ ಮನೆ ಹುಡುಗಿ ಸಿಗರೇಟ್ ಸೇರ್ತಾ ಇದ್ಲು. ನನಗೆ ಗೊತ್ತಿಲ್ಲ. ನನ್ನ ಹತ್ರ ತುಂಬ ಚೆನ್ನಾಗಿದ್ರು ಅವ್ರ ಫ್ಯಾಮಿಲಿ ಅವರೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ನನಗೆ ಗೊತ್ತಾಗ್ದಿರ ನಾನು ತುಂಬ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ. ಮದುವೆ ಆಗಿರಲಿಲ್ಲ. 40 ಇಲ್ಲ ಜಾಸ್ತಿನೇ ಆಗಿತ್ತು, 50 ವರ್ಷ ಹತ್ರ ಆಗಿತ್ತು. ನಾನು ತುಂಬ ಒಳ್ಳೆ ಹುಡುಗಿ ಅಂತ ಮದುವೆ ಆಗಲಿಲ್ಲ. ಅವ್ರ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅಂತ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಇದ್ದೆ. ಲಾಸ್ಟಿಗೆ ಒಂದಿನ ಶಿವನ ಪಾದ ಸೇರಿಕೊಂಡ್ರು. ಏನಕ್ಕೆ ಅಂತ ಅವ್ರ ಮನೆಯವರೆಲ್ಲ ಅಳ್ತಾ ಇದ್ರು. ಆವತ್ತು ಬೆಳಗ್ಗೆ ಏನಾಯಿತು ಅಂತ ಕೇಳಿದ್ರೆ, ನಮ್ಮ ಆಂಟಿ ಹೋಗ್ಬಿಟ್ರು ಅಂದು. ಏನಕ್ಕೆ ಅಂದರೆ ಅದೇನೋ ಫೀವರು ಬ್ರೈನ್ದು ಅಂದರು. ಆಮೇಲೆ ನಮ್ಮ ಪಕ್ಕದ ಮನೆಯವರು ನಾನು ಮೀಟಿಂಗ್ ಇಕ್ಕಿದ್ವಿ. ಅವ್ರು ಹೇಳಿದರು, ಅಕ್ಕ ಅಲ್ಲ, ಅವರು ಸ್ಮೋಕರು. ನನಗೆ ಶಾಕು. ಲಂಗ್ಸ್ ಪ್ರಾಬ್ಲಮ್ ಆಗಿದ್ದು ಅವ್ರಿಗೆ ಅಂತ. ನನ್ನ ಪಕ್ಕದ ಮನೆ ಅಮ್ಮ ನಮ್ಮ ಗೋಡೆಗೆ ಅಟ್ಯಾಚು. ಇಷ್ಟು ವರ್ಷ ನನ್ನ ಹತ್ರನೇ ಇದ್ದು ನಾನು ನೋಡಿಕೊಂಡೇ ಇದ್ದು. ಒಂದು ದಿವಸನೂ ನನಗೆ ಗೊತ್ತಾಗಲಿಲ್ವಲ್ಲಪ್ಪ. ಆ ಹುಡುಗಿ ಬಂದು ನನ್ನ ಹತ್ರ ಪಕ್ಕದಲ್ಲಿ ಬಂದರು. ಸ್ಮೋಕ್ ಸ್ಮೆಲ್ಲು ನನಗೆ ಬಂದ್ರೂ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಏನೋ ಸ್ಮೆಲ್ಲು ಇದು ಅಂದ್ಕೊಂಡು ಇದ್ಬಿಡ್ತಾಯಿದೆ. ಬೇರೆ ಯಾರೋ ಅಕ್ಕಪಕ್ಕದಲ್ಲಿ ಹೋಗೋರು ಇವರೆಲ್ಲ ಕುಟ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ನನಗೆ ಹೇಳಲೇ ಇಲ್ಲ. ಲಾಸ್ಟ್ಗೆ ಅವಳಿಗೆ ಏನಾಯಿತು, ಆಕೆ ಲಿಪ್ಸೆಲ್ಲ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ಲು. ಬ್ಲ್ಯಾಕ್ ಲಿಪ್ಸ್ಟಿಕ್. ನಾನು ಅಂದ್ಕೊಂಡಿದ್ದು, ಆದರೆ ಅದು ಬ್ಲ್ಯಾಕ್ ಲಿಪ್ಸ್ಟಿಕ್ ಅಲ್ಲ, ಅದು ಸ್ಮೋಕ್ ಮಾಡಿ ಬ್ಲ್ಯಾಕ್ ಲಿಪ್ಸ್ ಆಗಿದ್ದು. ಇಷ್ಟು ಒಳ್ಳೆ ಹುಡುಗಿ. ಅವರಪ್ಪ ಅವರಮ್ಮ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ಲು. ಒಂಚೂರು ಕ್ಲೂ ಬಿಟ್ಕೊಟ್ಟಿರ್ಲಾರ ರೀ ನನಗೆ. ನಾನು ಪಕ್ಕದ ಮನೆ, ನಾನೇನಾದರೂ ಮಾತಾಡೋಕ್ಕೆ ಹೋದರೆ ಒಂದೆರಡು ಮಾತಾಡಿ ಓಡೋಗ್ಬಿಡೋರು ಅವ್ರ ಮನೆಗೆ. ನನಗೆ ಆವಾಗಲೂ ಡೌಟ್ ಬಂದಿಲ್ಲ. ನಾನು ತುಂಬ ನಂಬಿಬಿಡ್ತೀನಿ. ಅದೇ ನನ್ನ ವೀಕ್ನೆಸ್. ನಮ್ಮ ಮನೆ ಮಾಡಿ ಮೇಲೆ ಹೋಗಿ ಡೈಲಿ 2 ಸಿಗರೇಟು ಲಬುಕ್ ಅದನ್ನು ನೋಡಿ ಬಂದ ಹುಡುಗರು ಆ ಅಮ್ಮನ ಜೊತೆ ಹೇಳಿದ್ದಾರೆ. ಆಯಮ್ಮ ನನ್ನ ಜೊತೆ ಹೇಳಿದ್ದಾಳೆ, ಅಕ್ಕೋ ಆಯಮ್ಮ ಈ ರೀಸನ್ಗೆ ಹೋಗಿದ್ದು, ಈ ರೀಸನ್ಗೆ ಅಲ್ಲ. ನೀನು ದದ್ದಿ, ನೀನು ಪೆದ್ದಿ, ನಿನಗೇನೂ ಅರ್ಥ ಆಗಲ್ಲ, ಯಾರೇನು ಹೇಳಿದ್ರು ನಂಬಿಬಿಡ್ತೀಯ. ಹೌದಾ, ನಾನು ಅಲ್ಲೇ ತಲೆ ಚಕ್ಕರ್ ಬಂದು ಎಷ್ಟು ನಂಬಿದ್ದೆ ಈ ಪಕ್ಕದ ಮನೆ ಅಮ್ಮನ್ನ. ನನ್ನ ಪಕ್ಕದ ಮನೆಯಲ್ಲೇ ಇದ್ಲು, 20 ವರ್ಷ ಇದ್ಲು. ಒಂದು ದಿವಸನೂ ಗೊತ್ತಾಗಲಿಲ್ವೇ ನನಗೆ. ನನ್ನ ಮೇಲೆ ನನಗೆ ಸಂಶಯ. ನಾನು ಇನ್ನೆಂಥ ದದ್ದಿ ಶಿಖಾಮಣಿ ಅಂತ. ಆಮೇಲೆ ಆಯಮ್ಮನ್ನ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಯಮ್ಮನಿಗೆ ಬ್ರೈನ್ ಏನೋ ಸ್ಟ್ರೋಕ್ ಆಗಿ ಅಲ್ಲೇ ಪಟಕ್ ಅಂದ್ಬಿಟ್ಟವಳೆ. ಒಂದು ಸತಿ ಆಯಮ್ಮನಿಗೆ ಲಕ್ವ ಹೊಡೆದಿತ್ತು. ನಾನು ಎಲ್ಲರನ್ನೂ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿಸ್ದೆ. ಆಗಲೂ ಅವ್ರಿಗೆ ದಯೆ ಕರುಣೆ ಬಂದಿಲ್ಲ. ನಮ್ಮ ಮೇಲೆ ದಯೆ ಕರುಣೆನೇ ಇಲ್ಲ. ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಈಗ ನನಗೆ ತುಂಬ ಆಗಿಬಿಟ್ಟಿದೆ. ನನ್ನ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ನನ್ನ ನಂಬಿಕೆ ಮೇಲೆ ಎಲ್ಲರೂ ಒಡೆದು ಹೋಗ್ಬಿಟ್ರು. ತುಂಬ ಜನ ಹೋಗ್ಬಿಟ್ರು.
ನನಗೆ ಗೊತ್ತಿದ್ರೆ ಆ ಹುಡುಗಿನ ಈ ಮೂವೀಸಲ್ಲಿ ಆ ಮುಖೇಶ್ ಯಾವುದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ಅದು ಹಾಕಿ 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 ತೋರಿಸಿ ಟಾರ್ಚರ್ ಕೊಡ್ತಾಯಿದ್ದೆ. ಗ್ಯಾರಂಟಿ ಬಿಡಿಸ್ಬಿಡ್ತಾ ಇದ್ದೆ. ಆ ಅಮ್ಮನಿಗೆ ಗೊತ್ತು ನನ್ನ ಬಿಹೇವಿಯರ್ ಹಿಂಗೆ ಅಂತ, ಅದಕ್ಕೆ ಇರಬೇಕು ನನಗೆ ಹೇಳಿಲ್ಲ. ಅವ್ರ ಅಮ್ಮನಿಗೂ ತೋರಿಸ್ಬಿಡ್ತಾ ಇದ್ದೆ, ನೋಡಮ್ಮ ಈ ಥರ ಸಿಗರೇಟ್ ಸೇದಿದ್ರೆ ನೀನು 2 ಬಳೆಗಳು ಮಾರ್ಕೊಬೇಕಾಗತ್ತೆ ಅಂತ. ಆವಾಗಲಾದರೂ ಅವರು ಹುಷಾರಾಗ್ಬಿಡ್ತಾಯಿದ್ರು. ಆಕೆನೂ ನನಗೆ ಹೇಳಿಲ್ಲ, ಅವ್ರ ಅಮ್ಮನೂ ಹೇಳಿಲ್ಲ. ಬೇರೆಯವ್ರ ಮನೆ ವಿಚಾರ ಎಲ್ಲ ಹೇಳ್ತಾಯಿದ್ರು ಅವರಮ್ಮ. ಅವ್ರ ಸೊಸೆ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ಅವ್ರ ಮಗಳ ಬಗ್ಗೆ ಮಾತ್ರ ಹೇಳ್ತಾ ಇರಲಿಲ್ಲ. ಇದೆಷ್ಟು ಅನ್ಯಾಯ. ನನಗೆ ಯಾಕೆ ಕಂಡರ ಮನೆ ವಿಚಾರ. ಆದರೂ ತುಂಬ ಮೋಸ, ತುಂಬ ಬೇಜಾರಾಗುತ್ತೆ. ಅಷ್ಟು ವರ್ಷ ಪಕ್ಕದಲ್ಲೇ ಇದ್ದು ಅಕ್ಕ 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 ಅಂತ ನನ್ನನ್ನು ನಂಬಿಸ್ಬಿಟ್ರಲ್ಲ. ಎಷ್ಟು ಚೆನ್ನಾಗಿ ನಂಬಿಸ್ತಾರೆ ಜನರು. ಇರಲಿ ಇರಲಿ, ಅವ್ರಿಗೆ ಆಗೋದು, ನಮಗೇನಿಲ್ಲ. ಬಾಯ್ ಥರ ಇದ್ಲು ಆ ಅಮ್ಮನು, ಗಂಡಸ್ರ ಥರ ಬಿಹೇವಿಯರು. ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಿದ್ದು, ಅಲ್ಲಿರೋರ್ನೆಲ್ಲ ಒಂದು ರೌಂಡ್ ಹಾಕೋಳು, ಡಿಶಮ್ ಡಿಶಮ್ ಡಿಶಮ್. ಎಲ್ಲರೂ ಭಯಪಟ್ಟು ಓಡೋಗೋರು. ಅಯ್ಯಮ್ಮನ ಯಾರು ಮದುವೆ ಆಗೋಕ್ಕೆ ಬಂದಿಲ್ಲ, ಅಯ್ಯಮ್ಮನ ಯಾರು ಮದುವೆ ಆಗಲಿಲ್ಲ. ಇಂಥ ಬಿಹೇವಿಯರ್ಸ್ ಇದ್ದರೆ ಯಾರಾಗ್ತಾರೆ? ಇದು ಇತ್ತೇನೋ ನನಗೆ ಗೊತ್ತಿಲ್ಲ. ಅವ್ರ ಮನೆಯವರು ಹೇಳೋದಿಲ್ಲ, ಇಲ್ಲಾಂದರೆ ನಿಮ್ಮ ಹತ್ರ ಶೇರ್ ಮಾಡಿಬಿಡ್ತಾಯಿದ್ದೆ. ನೋಡ್ತಾರೆ ವಿಡಿಯೋ, ನೋಡಲಿ ಬಿಡಿ, ಸಂತೋಷ ಆಗುತ್ತೆ. ಇನ್ನೊಂದ್ಸತಿ ನನ್ನ ತಂಟೆಗೆ ಬರಬಾರ್ದು. ಪಾಪ ಎಲ್ಲಾದರೂ